ಸ್ನೇಹಿತರೆ, ನಾವು ಈ ದಿನ ಭೇಟಿ ನೀಡುತ್ತಿರುವ ಸ್ಥಳ ಲೈಟ್ ಹೌಸ್. ಇದು ಸಮುದ್ರದಲ್ಲಿ ಹಡಗುಗಳು ದಂಡೆಗೆ ಬರದಂತೆ ತಡೆಯುವ ಮತ್ತು ಸೂಚನೆ ನೀಡುವ ಒಂದು ದೀಪದ ವ್ಯವಸ್ಥೆ. ಈ ಲೈಟ್ ಹೌಸ್ ಹತ್ರ ನಾವೀಗ ಹೋಗ್ತಾ ಇದ್ದೀವಿ. ಇದು ತುಂಬ ಎತ್ತರವಾಗಿರುತ್ತೆ ಮತ್ತು ಅದನ್ನು ನಾವು ಯಾವತ್ತೂ ನೋಡಿರಲಿಲ್ಲ. ಈಗ ಅಲ್ಲಿಗೆ ಹೋಗಿ ನೋಡೋಣ. ಭಾರತದ ಪೂರ್ವ ಕರಾವಳಿಯಲ್ಲಿರುವ ಮಹಾಬಲಿಪುರಂ ಒಂದು ಟೂರಿಸ್ಟ್ ತಾಣ. ಈ ಜಾಗಕ್ಕೆ ನಾವು ಬಂದಾಗ ಈ ದೂರದಿಂದ ಲೈಟ್ ಹೌಸ್ ಕಾಣಿಸ್ತು. ಅಲ್ಲಿಗೆ ಹೋಗಬೇಕಂತ ಹೊರಟ್ರೆ ನೋಡಿ, ತುಂಬ ಚೆನ್ನಾಗಿ ರಸ್ತೆಯನ್ನು ಮಾಡಿದ್ದಾರೆ. 2 ಬಂಡೆಗಳ ಮಧ್ಯೆ ಕೃತಕವಾಗಿ ನಿರ್ಮಿಸಿರುವ ದಾರಿ, ಏರು ದಾರಿ ಆದರೂ ಕೂಡ ತುಂಬ ಚೆನ್ನಾಗಿದೆ. ಸುತ್ತ ಮರಗಿಡಗಳು ಇರೋದರಿಂದ ಬಿಸಿಲು ಅಷ್ಟೊಂದು ಕಾಣಿಸೋದಿಲ್ಲ. ನೋಡಿ, ಈಗ ನಾವು ಹತ್ತಿರ ಬಂದಿದ್ದೇವೆ. ಲೈಟ್ ಹೌಸ್ ತುಂಬ ಎತ್ತರವಾಗಿದೆ. ಸುಮಾರು 100ಕ್ಕಿಂತ ಹೆಚ್ಚು ಅಡಿಗಳಷ್ಟು ಎತ್ತರವಾಗಿರೋ ಈ ಲೈಟ್ ಹೌಸ್ ನಮ್ಮನ್ನು ಆಕರ್ಷಿಸ್ತಾ ಇದೆ. ರಾತ್ರಿ ಹೊತ್ತಿನಲ್ಲಿ ಸಮುದ್ರದ ಮೇಲೆ ಚಲಿಸ್ತಕ್ಕಂಥ ಹಡಗುಗಳಿಗೆ ಬಂಡೆಕಲ್ಲುಗಳು ಮತ್ತು ಕಣಿವೆಗಳು, ಆಳವಾದ ಪ್ರದೇಶ ಎಲ್ಲಿದೆ ಎಂಬುದನ್ನು ತಿಳಿಯೋದಕ್ಕೆ ಆಗೋದಿಲ್ಲ. ಆಗ ಈ ಲೈಟ್ ಹೌಸ್ನ ಮೇಲಿನಿಂದ ಒಂದು ಬೆಳಕಿನ ವ್ಯವಸ್ಥೆ ಮಾಡಿರ್ತಾರೆ. ಲೈಟನ್ನು ದೂರದವರೆಗೆ ಬಿಡ್ತಾರೆ. ಆ ದೂರದವರೆಗೆ ಬರ್ತಕ್ಕಂಥ ಬೆಳಕು ದೋಣಿಗಳಿಗೆ, ಹಡಗುಗಳಿಗೆ, ದೊಡ್ಡ ದೊಡ್ಡ ಕಾರ್ಗೋ ಶಿಪ್ಗಳಿಗೆ ಸಹಾಯ ಮಾಡ್ತದೆ. ಈ ಕಡೆಯಲ್ಲಿ ಹೋಗಬಾರ್ದು ಅಂತ ಅದು ಸೂಚನೆ ನೀಡುತ್ತದೆ. ಇದರಲ್ಲಿ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಸಂಬಳ ಅಂತ ಕೂಡ ಹೇಳ್ತಾರೆ. ಆದರೆ ಇದ್ರ ಮೇಲಕ್ಕೆ ಹತ್ತಿದಾಗಲೇ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಒಂಟಿತನ ಕಾಡಬಹುದು ಅಂತ. ನಾವೀಗ ಲೈಟ್ ಹೌಸ್ನ ಹತ್ತಿರಕ್ಕೆ ಬಂದಿದ್ದೇವೆ. ಇಲ್ಲಿ ಎತ್ತರವಾದ ಬಂಡೆ ಮೇಲೆ ಮೆಟ್ಟಿಲುಗಳನ್ನ ಮಾಡಿ ಅದನ್ನು ನಿರ್ಮಿಸಿದ್ದಾರೆ. ತುಂಬ ಅಗಲವಾಗಿಲ್ಲದಿದ್ದರೂ ಒಳಗಡೆಯಲ್ಲಿ ಹತ್ತಲಿಕ್ಕೆ ಮೆಟ್ಟಿಲುಗಳನ್ನ ಮಾಡಿದ್ದಾರೆ. ಇದಕ್ಕೆ ಸಾರ್ವಜನಿಕರಿಗೆ ಪ್ರವೇಶ 5 ಗಂಟೆವರೆಗೆ ಮಾತ್ರ ಇರ್ತದೆ. ಅದಾದಮೇಲೆ ಯಾರಿಗೂ ಪ್ರವೇಶ ಕೊಡೋದಿಲ್ಲ. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಟಿಕೆಟನ್ನು ತಗೋಬೇಕು. ಮೇಲೆ ಹತ್ತಲಿಕ್ಕೆ ಮೆಟ್ಟಿಲುಗಳು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಒಂದು ಟಿಕೆಟ್ ಥರ ಹಾಕಿದ್ದಾರೆ. ಇಲ್ಲಿ ಮೆಟ್ಟಿಲುಗಳು ಸುತ್ತ ಇದ್ದಾವೆ. ತುಂಬ ಎತ್ತರವಾಗಿದೆ. ಕೆಳಗಿಂದ ಮೇಲಕ್ಕೆ ನೋಡಿದ್ರೂ ಭಯ ಆಗುತ್ತೆ, ಮೇಲಿಂದ ಕೆಳಕ್ಕೆ ನೋಡಿದ್ರೂ ಭಯ ಆಗುತ್ತೆ. ಆದರೆ ಇದನ್ನು ಹತ್ತಿ ನೋಡೋಣ. ಈಗ ನಾವು ಮೆಟ್ಟಿಲುಗಳು ಏರ್ತಾ ಹೋದಂತೆ ಸುಮಾರು ಒಂದು 150 ಮೆಟ್ಟಿಲುಗಳು ಇರ್ಬೋದು ಅನಿಸುತ್ತೆ. ಎಲ್ಲ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋದರೆ ಒಂದು ಚಿಕ್ಕ ರೂಮ್ ಇದೆ, ಕೋಣೆ ಇದೆ. ಅದರ ಒಳಗೆ ಇಂದ ನಮಗೆ ದೂರದ ನೋಟ ಕಾಣಿಸ್ತದೆ. ಮೇಲೆ ಲೈಟ್ ಹೌಸ್ನ ಹೊರಗ ಭಾಗದಲ್ಲಿ ಒಂದು ಜಾಗ ಮಾಡಿದ್ದಾರೆ. ಅದರ ಸುತ್ತ ಫೆನ್ಸಿಂಗ್ ಇದೆ. ಇಲ್ಲಿ ಒಳಭಾಗದಲ್ಲಿ ಲೈಟ್ ಯಾವ ರೀತಿ ಇರ್ತದೆ ಅಂತೇಳಿ ನೋಡಿ, ಈ ಲೈಟಿಂಗ್ ವ್ಯವಸ್ಥೆಯನ್ನು ನೋಡ್ಬೋದು. ಮತ್ತು ಇದನ್ನು ನೋಡಿಕೊಂಡು ನಾವು ಮೇಲಿಂದ ಕೆಳಕ್ಕೆ ಇಳಿದ್ವಿ. ತುಂಬ ಅದ್ಭುತ, ರೋಮಾಂಚನಕಾರಿ ಅನುಭವ ಆಯಿತು ನಮಗೆ. ನೀವು ಯಾವಾಗಲಾದರೂ ಇಲ್ಲಿಗೆ ಬಂದರೆ ಈ ಲೈಟ್ ಹೌಸನ್ನು ಹತ್ತೋದನ್ನು ಮರೆಯಬೇಡಿ. ಮೇಲಿನಿಂದ ನಮಗೆ ಮಹಾಬಲಿಪುರಂನ ಕಡಲ ದಂಡೆ ತುಂಬ ಚೆನ್ನಾಗಿ ಕಾಣಿಸ್ತದೆ.